my people, welcome back to my channel. So, again, I woke up at 5 o'clock today, and this time for something completely unplanned, like a random plan to visit my friend. So, yeah, I woke up, brushed, got ready, little outfit check. Of course, I have to do it. And honestly, I didn't even think this much. It was just one call and one okay, let's go moment. Sometimes you don't need a proper plan, you just need that random decision because these unplanned trips, these random meetups, and they always turn into the best memory. So, yeah, I left early morning, and that's how the day actually started. ಹೊಸಪೇಟೆಗೆ ಫಸ್ಟ್ ಟೈಮ್ ಮನೆಗೆ ಹೋಗ್ತಿದ್ದೀನಿ ವಿತೌಟ್ ಎನಿ ಪ್ಲಾನ್ ಬೆನ್ನೆ ಥರ ಪ್ಲಾನ್ ಮಾಡಿಕೊಂಡು ಆ್ಯಂಡ್ ಆರ್ ಆಲ್ರೆಡಿ ಹೊಸಪೇಟೆ ಗೈಸ್ ಲೆಟ್ಸ್ ಸಿ ವಾಟ್ ವಿಲ್ ಡೂ ಟುಡೇ ವೇಟ್ ಆ್ಯಂಡ್ ವಾಚ್ ಸ್ಟೇ ಟ್ಯೂನ್ಡ್ ವಾಚ್ ಟಿಲ್ ಎಂಡ್ ನಾವೇನೇನು ಮಾಡ್ತೀವಿ ಅಂತ ನೋಡೋಕ್ಕೆ. ಏನೋ ನನ್ನ ಹೆಸರೇನು ಏನು ನನ್ನ ಹೆಸರೇನು ಚಿಕ್ಕಿ ಯಾವ ಚಿಕ್ಕಿ ಚಿಕ್ಕಿ ಹೆಸರೇನು ಓ ನಿನ್ನ ಮಮ್ಮು ಆಯ್ತಲ್ಲ ಇವಾಗ ನಮ್ಮ ಮಮ್ಮು ಬಾ ತಿನ್ನೋಣ ಬಾ ಮಮ್ಮು ಬೇಕಾ ಮಮ್ಮು ಬೇಕಾ ನಿಮಗೆ ಹೆಂಗಿದೆ ಸೂಪರ್ ಚಿಕ್ಕಿ ನೋಡೋ ಅಲ್ಲಿ ನೋಡು ಅಲ್ಲಿ ಅಲ್ಲಿ ಚಿಕ್ಕಿ ಚಿಕ್ಕಿ ಮಾತಾಡಲಿ I'm enjoying. Huh? Enjoying. ಅಯ್ಯೋ ಖುಷಿ ನನಗೆ ನಾನು ಮೀಟ್ ಮಾಡಿದಾಗೆಲ್ಲ ಎಣ್ಣೆ ಹಚ್ಚಿಸ್ಕೋಬೇಕು. ಫಸ್ಟ್ ರಿಕ್ವೆಸ್ಟ್ ಎಣ್ಣೆ, ಸೆಕೆಂಡ್ ರಿಕ್ವೆಸ್ಟ್ ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ದಾಳೆ ಫುಲ್ ಸ್ಟ್ರೈಟ್ನಿಂಗು ಮಾಡ್ಕೋಬೇಕು ಅಂತ ಗದಗಿಂದ ತರಿಸಿರೋದು ಹೇರ್ ಸ್ಟ್ರೈಟ್ನರ್. ನಮ್ಮ ತಾಪ್ಸಿ ಪನ್ನು ಕಲೋರಿಸ್ತಿದ್ದಾರೆ ಗೈಸ್. ಈ ಚಿಕ್ಕ ಪಾಪು ಯಾರು ಅಂತ ಗೊತ್ತಾ? ಆ್ಯಂಡ್ ಅಕ್ಕಿ ಇಲ್ಲವ ಲುಕ್. Wait a minute. Who are you? ಚಶ್ಮಾ ಒಂದು ಎಕ್ಸ್ಟ್ರಾ ಒಂದು ತಟ. ನಾವು ಹೊಂಟೇವಿ ನಾಷ್ಟ ಮಾಡಿದ್ವಿ ಚಲೋತ್ನಾಗ ಮಸ್ತದ. ಆ್ಯಂಡ್ ಈಗ ಹೊಂಟೇವಿ ನಾವು ಕಾಫಿ ಕುಡಿಯೋಕೆ, ಚಹಾ ಕುಡಿಯಾಕ, ಆಕೆ ಕಾಫಿ ಕುಡಿಯಾಕ. ಬಟ್ ಆಕೆಗೆ ಹೋಟೆಲಿನ ದಾರಿ ಗೊತ್ತಿಲ್ಲ ಹುಡುಗಿಗೆ. ಇದೇ ಊರಾಗ ಹುಟ್ಟಿ ಬೆಳೆದಾರ ಮುದುಕಿ. ಸೊ ಹೋಗೋಣ, ಕರ್ಕೊಂಡು ಹೋಗ್ತೀನಿ. ಲೆಟ್ಸ್ ಗೋ, ಲೆಟ್ಸ್ ಹ್ಯಾವ್ ಕಾಫಿ. ಸೊ ಮ್ಯಾಕ್ಸ್ ಒಂದೊಂದ್ಸರಿ ಹೆಂಗೆ ಹೆದರ್ಬೋದ ಹೇಳ, ಹಿಂಗೆ ಕ್ಯಾಮ್ರಾ ಹಿಂಗೆ ಹಿಡ್ದಾಗ ಹೆಂಗೆ ಕಸ್ಕೊಂಡು ಹೋಗ್ಬಿಡ್ರಿ. ಓಪನ್ ಆಗಿದೆ, ಇನ್ನೂ ಟೈಪ್ ಆಗಿದೆ ಅಷ್ಟೇ. ಟೈಮ್ ನೋಡಿ ಎಷ್ಟು ಹಾಕಿರಂತ ಈಗ ಈಗ ಯಾವ್ದು ಇಂಟ್ರೆಸ್ಟ್ ಆಗ್ತೀವಿ ನಾವು ಮಾತ್ರ ಫುಲ್ ಓವರ್ ಆಕ್ಟಿವ್ ಆಗಿ ಮಾತಾಡ್ತಾ ಇದ್ದೀವಿ. ಯಾಕೆ ಹೇಳೋ ಕಾಡೋ ಬರ್ತಾರೆ ಅಂತ ಅದಕ್ಕೆ ಫುಲ್ ಆಕ್ಟಿವ್ನೆಸ್ದಾಗ ಆಕ್ಟಿವ್ ತಗೊಂಡು ಹೊಡಾದಾರ ಗಾಡಿ. ದಿಸ್ ಇಸ್ ದ ಹೋಟೆಲ್ ವೇರ್ ವಿ ಕೇಮ್. ಒಳಗೆ ಹೋಗಿ
ಚಹಾ ಕುಡ್ದು ಬರೋಣ ಅಂತ. ಬನ್ನಿ ಪೀಪಲ್, ಐ ವಿಲ್ ಟೇಕ್ ಯು ಟು ಸ್ವಾತಿ. Take you to Swati. Let's go in. Huh? Done paintings and all, guys. ಚೆನ್ನಾಗಿದೆ. ಆಂಬಿಯನ್ಸ್ ಚೆನ್ನಾಗಿದೆ. ನಾವಿಲ್ಲಿ ಬಂದಿದ್ದು ಬರೀ ಒಂದು ಕಪ್ ಚಹಾ, ಒಂದು ಕಾಫಿ ಕುಡಿಯೋದು ಗೈಸ್. See guys, ವಾಟ್ ಡು ಯು ಫೀಲ್ ಅಬೌಟ್ ನನ್ನ ಕಡೆನ ಯಾಕೆ ಜಡಿ ಹಾಕಿಸ್ಕೊತೀವಿ? ಅದು ನನಗೆ ಬೇರೆ ಯಾರ ಹತ್ರನೂ ನಂಗೆ ಹಾಕ್ಸ್ಕೊಳಕ್ಕೆ ಇಷ್ಟ ಆಗಲ್ಲ. ಐ ಫೀಲ್ ನಾನು ಯಾರ ಹತ್ರ ಏನೋ ಕೇಳ್ತಾ ಇದ್ದೀನಿ, ಬಟ್ ವಿತ್ ಯು ಐ ಆಮ್ ಲೈಕ್ ಹಾಕು, ಹೇಳೋದೇ ಅಷ್ಟೇ, ಹಾಕಲೇಬೇಕು. ನಿನ್ನೆನೇ ರಾತ್ರಿ ಮೆಸೇಜ್ ಆಗಿಬಿಟ್ಟಿದ್ದೀನಿ, ನಾಳೆ ಬೆಳಗ್ಗೆ ಬಂದು ಎಣ್ಣೆ ಹಚ್ಚಿ ಜಡೆ ಹಾಕಬೇಕು, ತಲೆ ಸ್ನಾನ ಆದಮೇಲೆ ಸ್ಟ್ರೈಟ್ನರ್ ತೊಗೊಂಡು ಬಂದು ತಲೆ ಸ್ಟ್ರೈಟ್ ಮಾಡಬೇಕು, ಅಷ್ಟೇ. ಇದು ನಮ್ಮ ಲೆಗೆಸಿ ಆಳ್ವಾಸಿಂದ ಬಂದೈತಿ. ಆಳ್ವಾಸಾಗ ಹೆಂಗೆ ವೀಕೆಂಡ್ ಸ್ಯಾಟರ್ಡೆ ಸಂಡೇ ಬಂತಂದ್ರೆ ಮುಗೀತು, ಎಣ್ಣೆ ಹಚ್ಚಿ ನಾವೆಲ್ಲ ಚಂಡಿ ಆಗ್ಬಿಟ್ಟಿರ್ತೀವಿ. ದಟ್ ಹೆಂಗಂದರೆ ತಲೆ ಸ್ನಾನ ಮಾಡಿ ಫುಲ್ಲು ತಲೆ ಸ್ನಾನ ಮಾಡಿ ಒಣಗಿಸ್ಕೊಂಡು ಫುಲ್ಲು ತಲೆ ಸ್ನಾನ ಮುಂಚೆ ಸ್ಯಾಟರ್ಡೇ ನೈಟ್ ಫ್ರೈಡೇ ನೈಟ್ ಆ್ಯಕ್ಚುಲಿ ಸ್ಯಾಟರ್ಡೇ ನೈಟ್ ಎಲ್ಲರೂ ಬಿಟ್ಕೊಂಡು ಎಣ್ಣೆ ತಪ್ಪ ಅಂತ ಇವಳು ಬರ್ತಿದ್ಲು, ಶ್ರೇಯಾ ಬರ್ತಿದ್ಲು ನನ್ನ ಹತ್ರ ಎಣ್ಣೆ ಹಚ್ಚಿಸ್ಕೊಳ್ಳೋಕ್ಕೆ. ಆ್ಯಂಡ್ ಭಾಗ್ಯನೂ ಹಚ್ಚಿಸ್ಕೊಂಡಿದ್ದಾಳೆ. ಹಚ್ಕೊಂಡು ಬೆಳಗ್ಗೆ ಎದ್ದು ತಲೆ ಸ್ನಾನ ಮಾಡಿ ಸಂಡೇ ಎಲ್ಲರದ್ದು ತಲೆ ಹಿಂಗು ಚಂಡಿ ಎಲ್ಲರೂ ಮೈಯಲ್ಲಿ ದೇವರು ಬಂದಿರ್ತಾರೆ. ಕಾಲೇಜ್ ಹಾಸ್ಟೆಲ್ಗೆ ಸಂಡೇ ತಲೆ ಸ್ನಾನ ಮಾಡ್ತಿದ್ರು. ಇಲ್ಲೇ ಚಹಾ ತೊಗೊಂಡಿನ, ಆಕಿ ಕಾಫಿ ತೊಗೊಂಡಾಳ. ಕಾಫಿ ನೋಡೋಕೆ ಚಂದ ಕಾಣತ್ತೆ ಆ್ಯಂಡ್ ಚಹಾ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ನ್ಯಾಪ್ ಪಗಲು ಈಕಿ ಹಿಂಗೆ ಸ್ನ್ಯಾಪ್ ಹಾಕ್ತಾಳು, ಎಲ್ಲನೂ ಸ್ನ್ಯಾಪ್ ಹಾಕ್ತಾಳು ಬ್ರೋ. ಲುಕ್ ಇಟ್ ಅಸ್ ಗೈಸ್, ವಿ ಕೇಮ್ ಲೈಕ್ ಅ ಹೋಮ್ಲೆಸ್ ಪೀಪಲ್. ನಮ್ಮ ಡ್ರೆಸ್ ನೋಡಿದ್ರೆ, ಔಟ್ಫಿಟ್ ನೋಡಿದ್ರೆ ಲೈಕ್ ಹೋಮ್ಲೆಸ್ ಪೀಪಲ್ ಲಿಟ್ರಲಿ. ಆ್ಯಂಡ್ ಆಕಿ ತಲೆ ಎಣ್ಣೆ ಹಚ್ಕೊಂಡಾಳ, ಹಿಂಗದಾಳು, ಮಕ್ಕಕ್ಕೆ ಎಣ್ಣೆ ಆಯ್ಲಿ ಅದ. ದಟ್ ಈಸ್ ನಥಿಂಗ್ ಅಫೆನ್ಸ್, ದಟ್ ಈಸ್ ನಾಟ್ ಅನ್ ಅಫೆನ್ಸ್. ಲೈಕ್ ಹಿಂಗೆ ಬರೋದು ತಪ್ಪು ಅಂತ ಹೇಳ್ತಾ ಇಲ್ಲ ಗೈಸ್. ವಿ ಕೇಮ್ ಟು ಮಾರ್ನಿಂಗ್ ಜಸ್ಟ್ ಫಾರ್ ಅ ಕಾಫಿ ಟೀ ಆ್ಯಂಡ್ ಶೀ ನೆವರ್ ಮಿಸ್ ಅ ಕಾಜಲ್. ಹೊರಗೆ ಕಸ್ದವನ ಹತ್ರ ಕಸ ಚೆಲ್ಲಕ್ಕೆ ಬಂದಾಗ ಚೆಲ್ಲಕ್ಕೆ ಹೋದಾಗ ಸಹಿತ ಕಾಜಲ್ ಇಲ್ದಾಕಿ ಹೆಜ್ಜೆ ಹೊರಗಿಡಲ್ಲ. ದಟ್ ಈಸ್ ಮೈ ಲವ್. ಓ ಮೈ ಚಾ ಕುಡ್ದ ಕಾಫಿ ಕುಡ್ದ ವಾಪಸ್ ಹೊಟ್ಟೆವಿ. ಒಂದು ಕಪ್ ಅಂತೂ ಕುಡಿಲಿಲ್ಲ, 2 ಕಪ್ ಕುಡಿದಿರಿ. ಅಷ್ಟು ಇಷ್ಟ ಆಗ್ಬಿಡ್ತು ನಮಗೆ. ಹಾಂ, ಕಂಟ್ರೋಲ್ ಆಗಿ. ಸ್ವಾತಿ, ಯು ಆರ್ ದ ಬೆಸ್ಟ್. ಟೀ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ ಅಷ್ಟೇ. ಏನೇನು ಹಚ್ತಾರೆ ಗೊತ್ತಂಗೆ ಗೈಸ್, ವಿ ರ್ಯಾಂಡಮ್ಲಿ ಗಾಟ್ ಅ ಥಾಟ್ ದಟ್ ವಿ ಬೋತ್ ಕ್ಯಾನ್ ಗೋ ಫಾರ್ ಅ ಗರ್ಲ್ಸ್ ಸ್ಪಾ. ಲೈಕ್ ಹಾಂ, ಪೆಡಿಕ್ಯೂರ್, ಮ್ಯಾನಿಕ್ಯೂರ್, ಹೇರ್ ವಾಶ್, ಹೆಡ್ ಮಸಾಜ್. ಎಷ್ಟು ಟೆನ್ಷನ್ ಆಯ್ತಂದ್ರೆ ವಿ ನೀಡ್ ಅ ಹೆಡ್ ಮಸಾಜ್. ಬೆಳಿಗ್ಗೆ ಕೊಟ್ಟೇನಿ ಈಗ ಹೆಡ್ ಮಸಾಜ್, ಬಟ್ ಸ್ಟಿಲ್ ಆಕಿ ಹೇರ್ ಕಟ್ ಮಾಡಿಸ್ಬೇಕು. ಈಗ ಪ್ಲ್ಯಾನ್ ಇದ್ದಿದ್ದು ಏನಂದರೆ ನೆಕ್ಸ್ಟ್ ವೀಕ್ ಈ ಸರಿ ನಾನು ತಲೆ ತೊಳ್ದಕ್ಕೆ ಈಗ ಸ್ಟ್ರೈಟ್ನಿಂಗ್ ಮಾಡಿ ಸೆಟ್ಟಿಂಗ್ ಮಾಡಿ 1 ವಾರ ಇರ್ತಿತ್ತು. ನೆಕ್ಸ್ಟ್ ವಾರ ಅವಳು ಹೋಗ್ತಿದ್ಲಲ್ಲ ಬ್ಯಾಂಗ್ಳೂರ್ಗೆ, ಸೊ ಆವಾಗ ಹೇರ್ ಕಟ್ ತೊಗೊಂಡು ಮಾಡಿಸ್ಕೊಂಡು ಹೋಗೋದು ಪ್ಲ್ಯಾನ್ ಇತ್ತು ಅವಳದು. ಬಟ್ ವಾಟ್ ಮೇಡ್ ಯು ಟು ಚೇಂಜ್ ಯುವರ್ ಮೈಂಡ್? ಜಸ್ಟ್ ಬಿಕಾಸ್ ಶಿ ಈಸ್ ವಿತ್ ಮೀ, ಲೆಟ್ಸ್ ಗೋ ಫಾರ್ ಅ ಗರ್ಲ್ಸ್ ಡೇ. ಐ ಟ್ರೀಟ್ ಈ ಕೋಳಿ ವಾಳಕ್ಕೆ ಹೋಗತ್ತೀ. ಡೋಂಟ್ ಗೆಟ್ ಕನ್ಫ್ಯೂಸ್. ಬ್ರಾಹ್ಮಣರ ಮನೆ ಒಂದು ಯಾಕೆ ಕೋಳಿ ಇದೆ? ಬ್ರಾಹ್ಮಣರ ಮನೆ ಒಂದು ಮುಸ್ಲಿಮ್ರು ಅದಾರ. ಅ ಡೆಡ್ಲಿ ಕಾಂಬಿನೇಷನ್. ಇಂಥವೆಲ್ಲ ಯೂಟ್ಯೂಬಲ್ಲಿ ಹಾಕ್ಬಾರ್ದು. ನೋ ಆಫೆನ್ಸ್ ಗೈಸ್, ಬಟ್ ಸ್ಟಿಲ್. ಅಪ್ಪರ್ ಲಿಪ್, ಲೋವರ್ ಲಿಪ್ ಅದೆಲ್ಲ ಮಾಡಿಸಿ, ಅದು ಮಾಡಿಸ್ಬಾರ್ದು. ಮೀಸೆ ಬರುತ್ತೆ. ಯಾವ ಸಲೂನ್ ಹೊಂಟೇವಿ? ಗ್ಲೋ ಮೀ ಸಲೂನ್. ಗ್ಲೋ ಮೀ ಸಲೂನ್ ಅಲ್ಲ ಬೇಡ, ಆ್ಯಂಡ್ ದಿಸ್ ಇಸ್ ಹೌ ಅವರ್ ಗರ್ಲ್ ಡೇಟ್ ಗೋಸ್ ಗೈಸ್. ಸಿ ಯು ಇನ್ ದ ಸಲೂನ್. ಬಾಯ್. ಹೋಗೋದು ಕುದುರೆ ಹೆಂಗೆ ಹೋಗೋದು? ಹೆಂಗೆ ಓಯ್. ಇವತ್ತು ಊಟ ನಮ್ಮ ಮನೆಯಿಂದ ಕೆಂಪು ಚಟ್ನಿ ಮತ್ತು ಕಟಕ್ ರೊಟ್ಟಿ ತೊಗೊಂಡು ಬಾ ಅಂತ ಹೇಳಿದ್ಲು, ತೊಗೊಂಡು ಹೋಗಿದ್ದೆ. ದಿಸ್ ಈಸ್ ಆರ್ ಔಟ್ಫಿಟ್ ಆ್ಯಂಡ್ ವಿ ಆರ್ ಟ್ವಿನ್ನಿಂಗ್ ಟುಡೇ ಆ್ಯಂಡ್ ವಿ ಆರ್ ಗೋಯಿಂಗ್ ಫಾರ್ ಸಲೂನ್ ಪಾರ್ಲರ್.
to get a haircut and so much of girly things we are doing there. Yes. ಅಲ್ಲಿ ಹೋದ್ಮೇಲೆ ಹೇಳ್ತೀವಿ. ಯು ನೋ ಗೈಸ್ ವಾಟ್, ಈಕಿ ಎಲ್ಲಿ ಹೋಗಿದ್ದೀನಿ, ಥೈಲ್ಯಾಂಡ್ಗೆ ಹೋಗಿದ್ದೀಯಲ್ಲ. ಥೈಲ್ಯಾಂಡ್ಗೆ ಹೋದಾಗ ಈಕಿ ನನಗೆ ಗಿಫ್ಟ್ ತಂದು ಕೊಟ್ಟಿದ್ಲೇನೋ ಒಂದು ಅಲ್ಲಿಂದ ನೆನಪಿಗೆ. ಓಕೆ, ಲೆಟ್ಸ್ ನಾರ್ಮಲೈಸ್ ಇಟ್ ಆ್ಯಂಡ್ ಐ ಆಲ್ಸೋ ವಾಟ್ ಸಮಥಿಂಗ್ ಫಾರ್ ಹರ್ ಫ್ರಮ್ ಶಿಮ್ಲಾ, ಫ್ರಮ್ ಮೈ ಲಾಸ್ಟ್ ಟ್ರಿಪ್. I think I just paid a little. ನೋ. Oh, that's so nice. ನನ್ನ ಸ್ಕೂಟಿಗೆ ಹಾಕ್ತೀನಿ. ಅದು ಕ್ಲಾಕು. ತಿರುಗುತ್ತಾ? You should open it in this way. Oh, so pretty. ಸಖತ್ತಾಗಿದೆ. ಥ್ಯಾಂಕ್ ಯು ಸೋ ಮಚ್. ನಾನು ನನ್ನ ಗಾಡಿಗೆ ಹಾಕಿ ಫೋಟೋ ಕಳಿಸ್ತೀನಿ. ಥ್ಯಾಂಕ್ ಯು. ಚೆನ್ನಾಗಿದೆ. ಏನು ಗೊತ್ತಾ ಗೈಸ್, ನೀವೆಲ್ಲಾದರೂ ಹೋಗ್ರಿ, ಪೀಪಲ್ ಯು ಲವ್ ನಾ, ಫಾರ್ ದೆಮ್ ಗೆಟ್ ಸಮಥಿಂಗ್. ಎಸ್. She bought me something from Thailand and I bought something from my last trip, Shimla. Hey, so bad. Thank you. And one more realization I lately got, that this small pocket was for this. That was designed for such cloth, guys. Not for coins. Nice. It actually fits in. Hale Kalad Jana, that was designed for that actually. Nice. Yes. Thank you so much. Guys, let's normalize that. Get something for your besties. Yeah, when you go on a trip. That's it. Madam are ಏನು ಹೇಳತ್ತಾರ ನೋಡ್ರಿ, ಕೇಳಿ. Now we're going to salon. Come with us. Let's see what all we'll do. Girls. And we are going with twinning. White and blue jeans, same thing with the Crocs. Yes, on the blue scooty. Let's go. ಬರ್ರಿ ಹೋಗೋಣ ಅಂತ. ಇದನ್ನ ನೋಡ್ಬೇಡ್ರಿ ಜುಟ್ಟು, ಬಿಕಾಸ್ ಎಣ್ಣೆ ತಪ್ಪ ಹಚ್ಕೊಂಡು ಮಸಾಜ್ ಮಾಡ್ಕೊಂಡು ಅದನ್ನು ಈಗ ಹೇರ್ ವಾಶ್ ಮಾಡಿ ಹೇರ್ ಕಟ್ ಮಾಡ್ಸಕ್ಕೆ ಹೊಂಟೇವಿ. Yes, we are going to be. And ಇನ್ನೊಂದು ಪಲ್ಲವಿ ಅಕ್ಕಂದ ರೆಕಮೆಂಡೇಶನ್ ಮೇಲೆ ಹೊಂಟೇವಿ ವಿತ್ 10% ಆಫ್ ಫ್ರಮ್ ಹರ್ ಮೆಂಬರ್ಶಿಪ್. Yes. ಹಾಂ, ಲೆಟ್ಸ್ ಗೋ ಆ್ಯಂಡ್ let's have our girlies party. I've always seen it in reels, but today I'll make it with her. Yes. Let's go. I was waiting for this day from so long. I had planned it for next week, but because she is here today, I'm going with her today. Let's see how it goes. Auntie? ಸೈಡ್ ಹೊಡೆದ್ವಿ, ಆಂಟಿ ಇಡ್ಲಿ, ಆಂಟಿ ಗಾಡಿ ಹೊಡಕ್ ಬರೋದಿಲ್ಲ. ಬರಲ್ಲ. ಅವಾಗಿಂದ ಅಡ್ಡಾಡಿಸ್ತಿದ್ದೀನಿ ಪೀಪಲ್. ಬೈಕೆಲ್ಲ ರಾಯಲ್ ಎನ್ಫೀಲ್ಡ್ ಎಲ್ಲ ಹೊಡಿತಾರ ಬ್ರೋ ಇವರು. ಸ್ಕೂಟಿ ಯಾವ ಲೆಕ್ಕ? ಸ್ಕೂಟಿ ಇದು ಯಾವ ಲೆಕ್ಕ ಅಲ್ವಾ? ಹೇಳ್ಬಿಟ್ಟಲ್ಲಿ ನಿಲ್ಸಿದ್ರೆ ಹಂಗೇನಿಲ್ಲ. ಎಷ್ಟು ಬಿಸಿಲಿದೆ ಪೀಪಲ್, ಫುಲ್ ಸುತ್ತೋರು. ಹೊಟ್ಟೆ ಬಿಸಿಲು. ಅದು ನಾನು ಹೊಸಪೇಟೆಗೆ ಬಂದ್ಬಿಟ್ಟು ಬಿಸಿಲಲ್ಲಿ ತಿರ್ಗಾಡಕ್ಕೆ ಬಂದಿರೋ ಅಂತ ಟೈಮಲ್ಲಿ ಬಂದಿದ್ದಾಳೆ. ಸಂಜೆ ಮೇಲೂ ಅಡ್ಡಾಡ್ತೀವಿ ತಣ್ಣಗಾದ್ಮೇಲೆ. ಅದು ವಿಲ್ ಕೀಪ್ ಯು ಪೋಸ್ಟೆಡ್. ವೇರ್ ವಿಲ್ ಗೋ ವಿ ಡೋಂಟ್ ನೋ. This was also completely unplanned. Yes. Her visit was only unplanned, so every time I go with a surprise unplanned visits. And that would be the best tip. And every time ನಾನು ಫಸ್ಟ್ ಟೈಮ್ ಆಗಿದ್ದೆ ಏನೋ ಸರ್ಪ್ರೈಸ್ ಆಗಿ ನಾನು ಎಲ್ಲದಿ ನಿನ್ನ ಲೊಕೇಶನ್ ಕಳಿಸೋ ಬರಾಕ್ತೀನಿ. ನಾನು ಆಲ್ರೆಡಿ ನಿಂತಿದ್ದಾನ ಬೆಂಗಳೂರಲ್ಲೇ ಇವಳು 2-3 hours ತಗೊಂಡಿದ್ದು ಬರಕ್ಕೆ, ಬಟ್ ನಮ್ಮ ಊರಿಗೆ ಬರಕ್ಕೆ 1 hour ಅಲ್ಲಿ ಬಂದಿದ್ದಾಳೆ. Because Bangalore is very like with a heavy traffic, guys. But this area is so peaceful. Alpha, super peaceful. ತಲೆಲ್ಲೂ ಬಂದಿರ್ಲಿಲ್ಲ ಇವಳು ಬರ್ತಾಳೆ ವಿಲ್ ಗೋ ಅಂತೆಲ್ಲ. ಸುಮ್ಮನೆ ಕಾಲಲ್ಲಿ ಹೇಳ್ದೆ ಬಾ ಗೌರಿ ಅಂತ. And we are here, we are roaming. And again ಮಾಡಿಸ್ಕೋಬೇಕು ಅಂತ ಡಿಸ್ಕಸ್ ಮಾಡ್ತಿದ್ವಿ. And we are ended up with like having a pedicure, haircut, like that's it. ಅಷ್ಟೇ. ಚೆನ್ನಾಗಿ ಕಾಣಿಸ್ತೀವಿ. ಮುಗಿದ್ಮೇಲೆ ನೋಡೋಣ. ನಾನು ಹೇರ್ ಕಟ್ ಮಾಡಿಸ್ತಿದ್ದೀನಿ ಅಂತ ನಮ್ಮ ಅಮ್ಮಂಗೆ ಗೊತ್ತಿಲ್ಲ. ಗೊತ್ತಾದರೆ ಹೊಡಿತಾರೆ. ಏನು ತುಂಬ ಸ್ಪ್ಲಿಟ್ ಅನ್ಸಿತ್ತು ಆ್ಯಕ್ಚುಲಿ. ನಾನು ಹೇಳ್ತಾ ಇದ್ದೆ ನಮ್ಮ ಅಮ್ಮಂಗೆ ಹೇರ್ ಕಟ್ ಮಾಡಿಸ್ತೀನಿ ಅಂತ. ಸೊ ಪರವಾಗಿಲ್ಲ, ಬಯಸ್ಕೊಳ್ಳೋಣ. ನನ್ನ ಫ್ರೆಂಡ್ ಬೈತಾಳೆ. ನಾನು ಅವಳು ಪೆಡಿಕ್ಯೂರ್ಗೆ ಹೋಗೋಣ ಅಂದ್ಕೊಂಡಿದ್ದು, ಬಟ್ ಶಿ ಕೇಮ್ ಆ್ಯಂಡ್ ಐ ಕುಡಂಟ್ ರೆಸಿಸ್ಟ್. ಸೊ ಲೈಕ್ ಐ ವಿಲ್ ಡೂ ಇಟ್ ವಿತ್ ಗೌರಿ. ಆಮೇಲೆ ನೋಡ್ಕೊಳ್ಳೋಣ ಅವಳ ಜೊತೆ ಬೆಂಗಳೂರು. We just came for the basic stuff, but now it's a whole story. You have to watch the next vlog to see what all fun we had in the parlor. Stay tuned, guys. What's next vlog?